ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಆಲೂ ಟೊಮೆಟೊ ಮಸಾಲ ಪುರಿ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾ ಇಲ್ಲೇ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡೇನಿ, 2 ಆಲೂಗಡ್ಡೆ ತೊಗೊಂಡೇನಿ, ಸಿಪ್ಪಿ ಸುಲಿದುಕೊಂಡೇನಿ, ಮತ್ತು 3 ಸಣ್ಣ ಟೊಮೆಟೊ ತೊಗೊಂಡೇನಿ, 2 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ, 1 ಇಂಚ್ ಅಲ್ಲ ತೊಗೊಂಡೇನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ. ಇದನ್ನ ಇಷ್ಟನ್ನು ಸೇರಿಸಿ ನಾನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತೀಗ. ನುಣ್ಣಗೆ ರುಬ್ಕೊಂಡು ಬಂದೇನಿ ನೋಡ್ರಿ. ನಾ ಇಲ್ಲೇ ಇದು ಫುಲ್ ಪೇಸ್ಟ್ ಆಗಬೇಕು. ಈಗ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣಂತ. ನಾ ಇಲ್ಲೇ ಒಂದು ಬೌಲಿಗೆ ಈ ಗ್ಲಾಸ್ಲೆ 2 ಗ್ಲಾಸ್ ಚಪಾತಿ ಹಿಟ್ಟನ್ನ ತೊಗೊಂಡೇನಿ. ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋದು ಏನೈತಲ್ಲ ಅದನ್ನಷ್ಟು ಇದಕ್ಕೆ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ನಾ ಇದಕ್ಕೆ 1 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಂಡೇನಿ, 1 ಗಿರ್ದ ಚಮಚದಷ್ಟು ಅರಿಶಿನ ಹಾಕ್ಕೊಂಡೇನಿ, ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕೋತೇನೆ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಹವೀಸ್ ಪೌಡರ್ನ ಹಾಕ್ಕೊಂಡೇನಿ, ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ನ ಹಾಕೋತೇನಂತ. ಓಕೆ, ಮತ್ತು ಒಂದು 2ರಿಂದ 3 ಚಿಟಿಕೆಯಷ್ಟು ನಾ ಇದಕ್ಕೆ ಅಜ್ವಾಯಿನ ಹಾಕೋತೀನಿ. ಅಜ್ವಾಯಿನ್ ನೀವು ಹಂಗನೂ ಹಾಕೋಬೋದು, ಬೇಕಂದ್ರೆ ತಿಕ್ಕಿನೂ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ. ಇದಾದಮೇಲೆ ಸಣ್ಣಗೆ ಹೆಚ್ಕೊಂಡಂಥ ಕೊತ್ತಂಬರಿನ ಹಾಕೋತೇನಂತ. ನಾನು ಕೊತ್ತಂಬರಿ ಹಾಕ್ಕೊಂಡು ಮಸಾಲ ಹಿಟ್ಟು ಜೊತೆ ಮಿಕ್ಸ್ ಆಗುವಂಗೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣಂತ. ಭಾಳ ಮೆತ್ತಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣಂತ. ಇದಕ್ಕೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಪೂರಿ, ಮತ್ತು ಇದಕ್ಕೆ ಚಟ್ನಿ ನೆಸಸರಿ ಇಲ್ಲ, ಹಂಗನೂ ಮಾಡ್ಬೋದು. ಸೊ ನೋಡಿರಿ, ನಾನು ಹಿಟ್ಟನ್ನು ಚಲೋತ್ನಂಗೆ ನಾದ್ಕೊಂಡೀನಿ. ಈಗ ಇದ್ರ ಮೇಲೆ ನಾನು ಒಂಚೂರು ಎಣ್ಣೆನ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡು ಇದನ್ನು ಒಂದು 10 ನಿಮಿಷ ನಾವು ನೆನೆಯಾಕೆ ಬಿಟ್ವಿ ಅಂದ್ರೆ ಪೂರಿ ಹಿಟ್ಟು ರೆಡಿ ಆಗ್ತೈತಿ ನೋಡಿರಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ. ಜಸ್ಟ್ ಅಷ್ಟು ಮೊಸರು ಜೊತೆನೂ ತಿನ್ಬೋದು, ಇಲ್ಲ ಬರೀ ಡೈರೆಕ್ಟ್ ಪೂರಿನೂ ತಿನ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ, ಟಿಫನ್ ಬಾಕ್ಸಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬರ್ರಿ ಇದನ್ನೊಂದು 10 ನಿಮಿಷ ನಾವು ನೆನೆಸ್ಕೊಳ್ಳೋಣಂತ. 10 ನಿಮಿಷ ಆದಮೇಲೆ ಹಿಟ್ಟು ಚಲೋತ್ನಂಗೆ ನೆನೆದೈತಿ ನೋಡ್ರಿ. ಈಗ ಇದನ್ನೊಂಚೂರು ನಾವು ಕಲಿಸ್ಕೊಂಡು ಅಂದ್ರೆ ನಾದ್ಕೊಂಡು ಸಣ್ಣ ಉಳ್ಳಿ ಹರಿದ ಇಟ್ಕೊಳ್ಳೋಣಂತ. ಪೂರಿಗೆ ನೀವು ಎಷ್ಟು ಸೈಜಿನ ಪೂರಿ ಮಾಡ್ತಿರ್ತೀರಿ ನೋಡ್ರಿ, ಆ ಸೈಜಿಂದ ಉಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ನಾವು ಲಟ್ಸು ಮನೆಗೆ ಕೆಳಗೆ ಒಂಚೂರು ಎಣ್ಣೆ ಹಚ್ಕೊಳ್ಳೋಣಂತ. ಎಣ್ಣೆ ಹಚ್ಕೊಂಡು ಪೂರಿನ ಲಟ್ಟಿಸ್ಕೊಳ್ಳೋಣ. ಪೂರಿನ ಭಾಳ ದಪ್ಪ ಲಟ್ಟಿಸ್ಕೊಬೇಡ್ರಿ, ಮತ್ತು ಭಾಳ ತೆಳ್ಳಗೂ ಲಟ್ಟಿಸ್ಕೊಬೇಡ್ರಿ, ಒಂದು ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೊರಿ. ಇವನ್ನ ಬಿಸಿಯಾಗಿ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡಿರಿ. ಈ ಮಳೆಗಾಲಕ್ಕಂತೂ ಈ ಥರ ಏನಾರ ಕರ್ದಿದ್ದು ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತಾವೆ. ನಾವು ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ, ಈ ಸೈಡ ನಾನು ಪೂರಿ ಲಟ್ಟಿಸ್ಕೊಳತ್ತೀನಿ. ಓಕೆ ನೋಡಿರಿ, ಪೂರಿ ಲಟ್ಟಿಸಿ ರೆಡಿ ಆಗೈತಿ. ಬರ್ರಿ ಎಣ್ಣೆನೂ ಕಾದೈತಿ, ಕರಿಯೋಣಂತ. ಹೈ ಫ್ಲೇಮ್ನಾಗ ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಈಗ ನಾ ಇದ್ರಾಗ ಪೂರಿನ ಬಿಟ್ಕೊಳತ್ತೀನಿ. ಪೂರಿ ಬಿಟ್ಕೊಂಡ್ಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡು 2 ಸೈಡೂ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಪೂರಿನ ಉಬ್ಬಿಸಿ ನಾನು ಕರ್ಕೊಳತ್ತೀನಿ ನೋಡಿರಿ. ಸೆಕೆಂಡ್ ಆಫ್ ದ ಮೂಮೆಂಟ್ನಾಗ ಪೂರಿ ಮಸ್ತಾಗಿ ಉಬ್ಬಿ ಬಂದು ಕರೆದು ಬಿಡ್ತಾವೆ ನೋಡಿರಿ. ಭಾರಿ ಟೇಸ್ಟ್ ಆಗಿರ್ತಾವೆ. ನಮ್ಮ ಚರಿಗೆ ನಾನು ಇದಿಷ್ಟ ಪೂರಿನ ಕರೆದು ಅಕ್ಕಿ ಕೊಡ್ತೀನಿ. ಇನ್ನೂ ಚಟ್ನಿ ಅದು ಏನೂ ಹಚ್ಚಿ ಕೊಡೋಂಗಿಲ್ಲ, ಹಂಗನ ಅಕ್ಕಿ ಭಾಳ ಇಷ್ಟಪಟ್ಟು ತಿಂತಾಳೆ ನೋಡಿರಿ. ಪೂರಿ ಎಷ್ಟು ಮಸ್ತ್ ಉಬ್ಬಿ ಬಂದವು. ಒಂದು ಸಲ ಮಾಡಿ ನೋಡಿರಿ, ನೀವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಪುರಿಗಳನ್ನ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತಾವೆ. ಬರ್ರಿ ನಾನು ಇದೇ ಥರ ಇನ್ನೊಂದಿಷ್ಟು ಪುರಿಗಳನ್ನ ಕರೆದು ಸಿಗ್ತಾನಂತ ನಿಮ್ಗೆ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಆಲೂ ಟೊಮೆಟೊ ಮಸಾಲ ಪೂರಿ ರೆಡಿಯಾಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತೇಳಿ ನಂಗೆ ಟೇಸ್ಟ್ನ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸು ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.